ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು, ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರು ಪಗಡಿ ಆಟ ಆಡಿ ಪಾಂಡವ್ರು ಏನು ಮಾಡ್ತಾರಂದ್ರೆ ವನವಾಸಕ್ಕೆ ಹೋಗ್ತಾರ. ಅದೇ ಆಟನ ಇವಾಗ ಏನು ಮಾಡಕತ್ತಿದಾರ ಅಂದ್ರೆ ಸರೂರ್ ಗ್ರಾಮದಲ್ಲಿ ಆಟ ಆಡಕತ್ತಿದಾರ. ಇದು ಹಳೆಯ ಕಾಲದಿಂದ ನಡ್ಕೋತ ಬಂದದ ಅಂತ. ಒಂದು ಸೈಡ್ 6 ಜನ ಇರ್ತಾರ, ಮತ್ತೊಂದು ಸೈಡ್ 6 ಜನ ಇರ್ತಾರ. ಆ ಒಂದು ಪಗಡಿ ಆಟದ ಬಗ್ಗೆ ಇವಾಗ ನಮ್ಗೆ ಮಾಹಿತಿ ಕೊಡ್ತಾರ. ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ. ಹಾಂ, ಏನೇ ಇವ್ರದೇ ಇಲ್ಲ. ಹಾಂ, ಓಕೆ ಓಕೆ ಓಕೆ. ಅಣ್ಣ ಕಾಯಿ ಬಿಡೋತ್ನ್ಯಾಗ ಈ ದಶೆ ಬಿದ್ದತ್ತಂತಿಗೋ, ದಶೆ ಬಿಟ್ಟು ಏನಾರ ಹೆಚ್ಚಿಗೆ ಮನಿ ಇಲ್ಲ ಒಂದ್ ಕಮ್ ಮನಿ ಬಿಟ್ಟಂತಿಗೋ, ಅವ್ರ ಅಪೋಸಿಟ್ ಹೆಂಗ್ ಹೇಳ್ತಾರ ಹಂಗ್ ಕೇಳ್ಬೇಕು. ಅವ್ರ ಕಾಯಿ ಯಾವ್ದು ಬಿಡು ಅಂತ ಹೇಳ್ತಾರ ಅವ್ದು ಬಿಡ್ಬೇಕು. ಅವ್ರ ಅಪೋಸಿಟ್ ದವ್ರು ಹೆಂಗ್ ಹೇಳ್ತಾರ ಅಂದ್ರೆ ಕಾಯಿ ಮುಂದೆ ಸಿಗೋಂಗ್ ಹೇಳ್ತಾರ. ಹಂಗೇನಾದ್ರು ಸಿಕ್ಕಲ್ಲ ಅಂದ್ರೆ ತಪ್ಪು ಬಿಟ್ರಂದ್ರ ಅಪೋಸಿಟ್ ದವ್ರು ಅವ್ರ ಮುಂದೆ ಕಾಯಿ ಬಂದ್ ಸಿಗಂಗ್ ಬಿಡ್ತಾರ ಅಣ್ಣ. ಅವ್ರ ಕಾಯಿ ಸಿಕ್ಕೋತ್ನಾಗ ಅವ್ರು ಕಡಿಬೋದು. ಕಡ್ದ ಗೆದ್ದಂಗೆ. ಒಂದ್ ಕಾಯಿ ಕಡೋದಿಲ್ಲ, ಒಂದು ಕಾಯಿ ಕಡ್ದು ಹೊರಗು ಎಷ್ಟು 8:30 ಚಾಲು, 8ಕ್ಕೆ ಚಾಲು, 8:30 ಐತಿ ಈಗ. ಹೌದಲ್ಲ, ಟೈಮ್ ಎಷ್ಟು ಐತಣ್ಣ? ಇದು ಇಷ್ಟು ಕಮ್ಮಿ ಇನ್ನು ಮುಂದೆ ಟಫ್ ಹೋಗ್ತದ. ಹುಷಾರಿಲ್ಲ ಇನ್ನು ಅವ್ರು ಇನ್ನೂ ಕಾಯಿ ಯಾವ ಕೊಟ್ಟಿರ್ಲಿನ. ಅದು ಹೆಂಗೆ ಹಿಡಿಯೋದು ಹೇಳ್ರಣ, ಸ್ವಲ್ಪ ಗೊತ್ತಿಲ್ಲ. ತಗೋದ ಈಗ ಒಂದೇ ಕೈಲಿ ತಗೋಬೇಕಪ್ಪಿ. ಹೌದೇನು? ಒಂದೇ ಕೈಲಿ ಹೆಂಗೆ ಹಿಡಿಯೋದಣ್ಣ? ಹಂಗೆ ಇಟ್ಕೊಳಂಗಿಲ್ಲ. ಈಗ ರೂಲ್ಸ್ ಪ್ರಕಾರ ಇಟ್ಕೊಳ್ಳಂಗಿಲ್ಲ. ನಾವು ಒಂದೇ ಕೈದಾಗ ಇದು ಮಾಡ್ಕೋದಲ್ಲ. ಆತರ ಇಟ್ಟಿರ್ತಾರ. ಟೂರ್ನಮೆಂಟ್ ಇರ್ತಾವ ಅಣ್ಣ, ಮನೆ ಬೈಯಲ್ಲ ಇದು ಆಡಕತ್ತಾರ ಅಂದ್ರೆ. ಸಣ್ಣ ಹುಡ್ರು ಆಡಿದ್ರೆ ಬೈತಾರ. ಇದು ಆಡೋದು ಚಲೋ ಏನು ಹೆಂಗ? ಸಣ್ಣ ಹುಡ್ರು ಆಡ್ಬಾರ್ದು ಅಂತ ಹೇಳ್ತಾರನ, ಬಿಡುದಿಲ್ಲ. ಮನೆ ಬೈತಾರ, ಪಕ್ಕ ಬೈತಾರ ಮನ್ಯಾಗ. ಬೈತಾರಣ್ಣ, ರಾತ್ರಿ ನಿದ್ದಿಗಟ್ಟು ಹೋಗೋಣ ಟೂರ್ನಮೆಂಟ್ ಇದ್ದಾಗ. ಮುಂಚಿನ ಬಿಡು ಅಣ್ಣ, ಬ್ಯಾಸರ ಬರಲ್ಲ. ಹಿಂಗ್ ಹೋಗೈತ್ನಾಗ ನಮಗ್ ಮೈಗಿ ಎಲೆ ಟಚ್ ಬಂದು ತಿಗೋಣ, ಅವ್ರು ಟಚ್ ಆಗಿತ್ತಾರ ಅವ್ರಿಗೆ ಕೊಡ್ಬೇಕಣ್ಣ. ಅವ್ರು ಆಡ ಬಿಡೋಂಗ ಟೈ ಬಿಡೋದಣ್ಣ. ಅಷ್ಟು ರೂಲ್ಸ್ ರೆಗ್ಯುಲೇಷನ್ ಇರ್ತಾವ. ಹೌದೌದು. ಅಂದ್ರೆ ನಮ್ಮ ಟೀಮ್ ತರ ನಾವು ಟಚ್ ಮಾಡ್ಕೋಬಹುದು. ನಾವಲ್ಲ ಅದೇ ಬಡಿಬಾರ್ದು ಹೋಗೈತ್ನಾಗ. ನಿಮ್ಮ ಮೈ ಬಡಿಬಾರ್ದು, ಮೈ ಬಡಿಬಾರ್ದು. ಹಿಂಗ್ ರೂಲ್ಸ್ ಐತಾ ಅದು? ಅಂದ್ರೆ ಹೊರಗಿಂದ ಅದಕ್ಕೆ ಜೋರ್ ಸಾರಿಸ್ತಾರೆ ನೀವು. ಅಂದ್ರೆ ನಮ್ಮ ಮೈ ಬಿತ್ತಾನ ಹೋಯ್ತದು. ಲೆವೆಲ್ ನೋಡ್ತಾರ. ಒಳಗಿತ್ತಂದ್ರ ಬಿಡೋದ್ರ ಅವ್ರಿಗೆ ಕಾಯಿ ಸಿಗೋಂಗ ಅನ್ನೋದು. ಎಲ್ಲಾರು ಎಲ್ಲ ಮ್ಯಾಚ್ ಆಡಿದಾರೆ ಅದರನ್ನ ಇದ್ರಾಗ ಯಾರು ಮೈಮೆ ಹೋಗೋಣಂಗಿಲ್ಲ. ಅದು ಮ್ಯಾಚಿಗೆ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೋಕೆ ರೊಕ್ಕ ಕೊಡ್ಬೇಕೇನು? ಕೊಡ್ಬೇಕಣ್ಣ. ಪ್ರವೇಶ ಫೀ ಅಂತ ಇಟ್ಟಿರ್ತಾರ. ಎಷ್ಟಣ್ಣ? ಕೊಡ್ಬೇಕು. ಇಲ್ಲಿ ಇಟ್ಟಾರ ನೋಡೋಣ, ನವಲಿಗೆ ಒಳಗೆ 5,400 ರೂಪಾಯಿ ಇಟ್ಟಾರ. 1,11,000. ಹೌದು. ಚಾರಿ ಅಂದ್ರೆ 25 ಬಿತ್ತೇನ್ರಿ ಅವ್ರದೀಗ? ಅವ್ರು ಸಿಗ್ತಾರೆ ಈಗ ಮುಂದೆ. ಹಚ್ಬಿಡಮ್ಮ, ಇವ್ನ ಕೈ ಹಚ್ಬಿಡಮ್ಮ, ನಾ ಕಡ್ಬಿಡಮ್ಮ. ಅಣ್ಣ, ಒಂದ್ ವೇಳೆ ಅವೆಲ್ಲ ಕೈ ಹಣ್ಣು ಅದು ಅಂತಂದ್ರೆ ಹೆಂಗಣ? ಅಪೋಸಿಟ್ ಇದ್ದವ್ರದ್ದು ಅವ್ರು ಹಣ್ಣು ಅಪೋಸಿಟ್ ಇದ್ದವ್ರು ಹೊಸ ಕಟ್ಟಿ ಅದು ಅಂತಂದ್ರೆ ಅದು ನಮ್ಮ ಕಾಯಿನ ಕಟ್ಟಾಗಿಲಿಕ್ಕ ಅವ್ರ ಏನಾರ ಕಟ್ಟಾದ್ರಣ ಅದು ಆಟ ಸವಾದಂಗಣ, ಗಂಗೆಗೋರಿ ಆದಂಗ ಆಟ. ಅಂದ್ರೆ ಇಬ್ರು ಗೆದ್ದಂಗ. ಇಬ್ರು ಗೆದ್ದಂಗ ಗೆಲ್ಲಲ್ಲ ಅಣ್ಣ, ಬಿಕ್ಕೋಲ್ ಆದಂಗ ಆಟ. ಬಿಕ್ಕೋಲ್ ಆದಂಗ. ಅದು ಹೆಂಗ ಟೂರ್ನಮೆಂಟ್ ಒಳಗೆ ಹೊಸರಿಗೆ ಒಂದೊಂದು ಚಾನ್ಸ್ ಅಣ್ಣ. ಯಾರು ದರ್ಶನ ಜಾಸ್ತಿ ಹೋಗಿದ್ದಾರ ಅವ್ರು ಗೆದ್ದಂಗ. ಹಂಗ ಆಯ್ತಂದ್ರ ಒಂದ್ ಟೈಮ್ ಹಂಗ ಆಗ್ತಾವಣ. ಬೇಕಂತ ಮಾಡ್ತಿರ್ಬೋದು ಹಂಗ. ಇಲ್ಲ ಇಲ್ಲ, ಅದು ಅಡ್ಡ ಬಿದ್ದೈತಲ್ಲ, ಅಡ್ಡ ಬಿದ್ದು ಅದು ಹೆಂಗ್ ಹಿಡಿತಾರ? ಅದು ಅದು ಹಲ್ ಕಾಣತ್ತಲ್ಲ ಅಣ್ಣ ಅಲ್ಲಿ. ಅದು ಹಲ್ ಕಂಡ್ರೆ ಅದು ಹಿಂಗ ಟಾಪ್ ಚಿತ್ತ ಬಿದ್ದಂಗೆ. 2 ತಾಸನ್ನು ಹೋಗ್ಬೋದು. 10 ಬಿತ್ರ ನೀವು 10 ಜಲ್ದಿನೂ ಮುಗಿಸ್ಬೋದ ನಿಮ್ಮ್ಯಾಗೆ. ಅಲ್ಲಣ್ಣ, ಈ ಸದ್ದ ಎಲ್ಲ ಅವ್ರ ಕಾಯಿ ಎಲ್ಲ ಅದು ಒಂದು ಒತ್ತಟ್ಟೆ ಹೋಗಿ ಬಿಡಕ್ ಚಾನ್ಸ್ ಇಲ್ಲ ರೀ. ಅನಿವಾರ್ಯ ಬಿಡ್ತಾರಲ್ರಿ, ಅವಾಗ ಆಟ ಇದಾದ. ಅವ್ರ ಪಾಲಿನ ಬಂದ್ ಕುಂದಿರ್ಬೋದು ಅಲ್ಲಿ. ಟೂರ್ನಿ ಮಾಡಿದ್ರೆ ಅವರೇ ಬರ್ಬೇಕು. ಹೌದು, ಎಷ್ಟ ಹೋದ್ರು ಕೆಲವೊಂದ್ ಸರ್ತಿ ಡ್ರಿಂಕ್ಸ್ ಮಾಡಿ ಬಂದಿರ್ತಾರ. ಅವ್ರು ಹೋಗದೆ ಹೋದ್ರು ಬಂದು ಕುದಿರ್ತಾರ್ರಿ. ಸುಮ್ಮನೆ ಕುಂದಿರ್ಬೇಕು ಚಾಚಕ್ರಿ ಅವರು. ಅನಿವಾರ್ಯ ಕಮಿಟಿ ಪರ್ಮಿಷನ್ ಕೊಟ್ರೆ ಅಷ್ಟೇ. ಪರ್ಮಿಷನ್ ಕೊಟ್ರೆ ಬೇರೆದವ್ರು ಕುಂದ್ರು. ಅವು 8 ಕೈ ಥಿಂಕ್ ಮಾಡ್ಬೇಕು ಬಿಡಾ ಟೈಮಿಗೆ. ಈ ಮನಿ ಅವ್ರ ಕೈಗೆ ಇದು ಮಾಡ್ಬೇಕಣ್ಣ. ಅವ್ರ ಕೈ ನಮ್ಗೆ ಬಂದ್ ಇದು ಲೂಡೋ ಕೈ ಇದಕ್ಕೆ ಏನ್ ಇದು ರೀ? ಲೂಡೋ ಅದು 8 ಮಂದಿ ಬರ್ತೈತಲ್ಲ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ರಿ. ಅದು ಸುಮ್ಮ ಅದು. ಅದ ನಿಮ್ ಕೈಯಾಗ ಇದಿದ್ದಪ್ಲೆ ಅದು ಲೂಡೋ. ಅದು ಈಗ
ಲೋಡೋ ಚಾಟ್ ಗತಿನೇ ಐತ್ರಿ ಯಾರು ಲೋಡೋ ಅಲ್ರಿ ಹಾ ಹಂಗೆ ಕಾಣಿಸ್ತೈತಿ ಇರ್ತೇವಲ್ಲಣ್ಣ ಕಾಯಿ ಸದ್ ಫುಲ್ ಈಕ್ವಲ್ನಾಗ ಅದಾವ ಕನ್ಫ್ಯೂಸ್ ಆಗಿರ್ತೈತೆ ಮನುಷ್ಯಾಗ ಕನ್ಫ್ಯೂಸ್ ಆದಾಗ ಏನೋ ಒಂದ್ ದಶ ಧೋನಿ ದಶ ತೀನಿ ಏನೋ ಒಂದ್ ಬಿದ್ದಾಗ ದಶ ಧೋನಿ ಬಿಡಕ್ಕೂ ಅವ್ರು ತೀನಿ ಬಿಟ್ಬಿಟ್ಟಿರ್ತಾರ ಅದನ್ನ ನಾವ್ ನೋಡಿದ್ದೇವಪ್ಪ ಅಂದ್ರ ಅವ್ರ ಕಾಯಿ ಬಿಡ್ತಾನ ಸುಮ್ಬೇಕಂದ್ರ ಅವ್ರ ದಶ ತೀನಿ ಬಿಟ್ಟು ಅವ್ರ ಬಿಟ್ಟು ಸರ್ದಿಂದಾನ ಏನ್ ಬಿಟ್ಟಿ ಅಂತ ಕೇಳಿದ ದಶ ಧೋನಿ ಬಿಡ್ಬೇಕಿತ್ತು ದಶ ತೀನಿ ಬಿಟ್ರಿ ಅಂತ ಹೇಳ್ತೇವ ಆಗ ಆಮೇಲೆ ಏನ್ ಮಾಡ್ತಾರ ನೀವ್ ಹೇಳಿದ್ ಬಿಡ್ತಾರ ಅಂತ ಹೇಳ್ತಾರ ಒಳ್ಳೆ ನಾವ್ ಬೇಕಾದ ಕೈ ಕಿತ್ತಿಸ್ಕೋಬೇಕು ನಾವ್ ಕೈಲಿ ದಶ ತೀನಿ ಬಿಡಾಕ ಇದು ಮಾಡಿರ್ತಾರಲ್ಲ ಅಷ್ಟು ನಮ್ಗೆ ಹೇಳಿದ ಕಾಯಿ ಬಿಟ್ರಪ್ಪ ಅಂದ್ರೆ ನಮ್ಗೆ ಅನುಕೂಲಿ ಬಂದಲ್ಲಿ ನಾವು ಬಿಟ್ಟು ಬಂದಿರ್ತೀವಿ ಆಗಿಂದಾಗ ನಾವ್ ಏನ್ ಮಾಡ್ಬಿಡ್ತೀವಿ ಮರು ಚಾನ್ಸ್ ಸಿಕ್ತಪ್ಪ ಅಂದ್ರೆ ಹಂಗ ನಾವು ಆಟ ಆಗ್ಬಿಡ್ತೈತಿ ಈ ಟೂರ್ನಮೆಂಟ್ ಆಗೈತೆ ಅಣ್ಣ ನಿಮ್ಗೆ ಯಾವಾಗ ನೆಕ್ಸ್ಟ್ ದಿನ ಮಂಡ್ಯಾರ ಬಂದ ಇಲ್ಲೇ ಪಿಲ್ಕೇರ್ ಸಾಧ್ಯ ಶ್ರಾವಣ ತಿಂಗಳು ಒಂದ್ ತಿಂಗಳು ಯಾಕೆ ಇಲ್ಲಿ ಪ್ರಾಕ್ಟೀಸ್ ಅನ್ನ ಎಲ್ಲರೂ ಆಡ್ತಾರ ಎಲ್ಲರೂ ಈ ಶ್ರಾವಣ ತಿಂಗಳು ಆಡ್ತೀವನ ಕಡಿ ಸೋಮವಾರ ಇಂದ ಜಾತ್ರೆ ಸ್ಟಾರ್ಟ್ ಆಕೋ ನಮ್ ಭಾಗದಾಗ ಕಡಿ ಸೋಮವಾರಿಂದ ಸ್ಟಾರ್ಟ್ ಆದವು ಅಂದ್ರ 3-4 ತಿಂಗಳು ಸೀಸನ್ ಇರ್ತಾರ ಪಗಡಿನ ಎಲ್ಲಾ ಕಡೆ ಆಟಾಡ್ತಾರ ಹೌದು ಬೀಳಗಿ ಸೈಡ್ ಬಾಳ ಬಿಜಾಪುರ ಡಿಸ್ಟ್ರಿಕ್ಟ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಾಳ ಆಡ್ತೇವ ಭಾಳ ಆಡ್ತಾರ ಆ ಕಡೆ ಜಾಸ್ತಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಒಳಗ ಬೀಳಗಿ ತಾಲೂಕು ಬಾಳ ಆಡ್ತೇವ ಬೀಳಗಿ ಮುಧೋಳ ಜಮಖಂಡಿ ನಿಮಗೆ ಟಫ್ ಕಾಂಪಿಟೇಟರ್ ಅನ್ಸಿದ ಯಾವ ಎಲ್ಲಿದವ್ರು ಇದ್ರಾಗ ಟಪ್ ಅನ್ನೋದೇ ಇಲ್ಲ ಟಫ್ ಅನ್ನೋದಿಲ್ಲ ಯಾರಾದ್ರೂ ಕಾವಡಿ ಬಿದ್ದಂಗ ಆಟನ ಇದು ಲಕ್ಕಿ ಆಟ ಏನು ವಿಚಾರ ಆಟ ಲಕ್ಕಿ ಆಟ ವಿಚಾರ ಬಾಳ ಮಾಡ್ಬಿಡು ವಿಚಾರ ಅನ್ನೋದು ವಿಚಾರ ಕಾಯಿ ಬಿಡೋ ಶಾನೆ ಇರ್ಬೇಕು ಶಾಣೆ ಇರ್ಬೇಕು ಹೆಂಗ್ ಯಾವ್ದು ಕಾಯಿ ಬೆಳೆದ ಯಾವ್ದೇ ಕಾಯಿ ಬೀಳನ ಅದನ್ನ ವಿಚಾರ ಮಾಡಿ ಕರೆಕ್ಟ್ ಬಿಟ್ರ ಆಟನ ನಾವ್ ಉಪೇದಪ್ಪಿ ಬಿಟ್ಟಪ್ಪ ಅಂದ್ರೆ 2 ರೌಂಡಿಗೆ ಹೇಳ್ಬೇಕನ್ನ ಹಂಗಾಗತ್ತ ಆಟ ಈಗ ಅದಕ್ಕೆ ಈಗ ಒಂದ್ ಕೈ ನಾವ್ ಸೇಫ್ ಮಾಡ್ಕೊಂಡ್ 7 ಕೈನು ವಿಚಾರ ಮಾಡ್ಬೇಕನ್ನ ಒಳ್ಳೆ ಎಲಿಗೆ ಬೇಕು ಎಲಿಗಿಲ್ಲ ಅಂತ ಮತ್ತೆ ನಾವು ಮಹಾಭಾರತಕ್ಕೆ ಹೋದ್ವಿ ಅಂದ್ರೆ ಶಕುನಿ ಬರ್ತಾರಲ್ರಿ ಅವ್ರು ಕಾಯಿ ಮ್ಯಾಗೆ ಇದು ಮಾಡ್ಬಿಡ್ತಾರಲ್ಲ ಅವ್ರು ದಾಳ ಅವ್ರ ಉಳಿಸ್ತಿದ್ರು ದಾಳ ಉಳಿಸ್ತಾರ ನಾವು ಇವ್ ಚಿತ್ತಿ ದಾಳ ಹಿಂಗ್ ತಿರುಗಿಸಿ ಹೊಡಿತಾರಲ್ಲ ಹಿಂಗ ಅವು ಇದ್ದವಣ್ಣ ದಾಳ ಅವು ಇಲ್ಲಿ ಇಡಬಾರ್ದು ಇಟ್ರ ಹಿರಿಯರು ಬೈತಾರಣ್ಣ ಈ ಪಟ್ಟದಾಗ ಅವ್ ಪಟ್ಟಗಳು ಕೊಡದ ಅವೇ ಅಣ್ಣ ನಾವ್ ಇವ್ ಕಡೆಕ್ ತಗೋತೇವೆ ಅವು ಇದ್ದವಪ್ಪ ಹಿರಿಯರು ಬೈತಾರಣ್ಣ ಹಿಂಗಾಗಿ ಅವ್ನ ತೆಗೆದು ಬಿಡ್ತೇವ ಇದೇನೋ ಪಗಡೆ ಪಟ್ಟ ಇದು ಅವು ಕಾಯಿ ಅದೇನದು ಏನು ಚಿತ್ತಿ ಅವ್ ದಾಳ ಇದ್ದು ಅಂದ್ರ ಹಿರಿಯರ್ ಆಡಿದ್ರಲ್ಲನ ಅವ್ರೆಲ್ಲ ವನವಾಸಕ್ಕೆ ಹೋದ್ರು ನೀವು ಆಡಿ ವನವಾಸಕ್ಕೆ ಹೋಗಿರನ ಅಂತ ಬೈತಾರ ಓ ಹಿಂಗಿದು ಆಗ್ತದೆ ಏನ್ರಿದು ಹಿಂಗಾಗಿ ಮನ್ಯಾಗ ಬೈಸಲಿಂದ್ರ ಅವ್ನ ತೆಗೆದು ಇಟ್ಬಿಡ್ತೇವ ಮತ್ತೆ ಅವ್ರು ಬಂದ್ ನೋಡಿದ್ರ ಬರೀ ಇಷ್ಟೇ ಕಂಡಿರ್ಬೇಕು 25 ಈಗ ಹೆಂಗೆ ಈ ಟಫ್ ಇತ್ತಣ್ಣ ಈಗ ಆಟ ಚಾಲು ಐತಿ ಇನ್ನ ಟಫ್ ಆಗಿಲ್ಲ ಟಫ್ ಆಗೈತಾನ ಸ್ವಲ್ಪ ಟಫ್ ಅನ್ನೈತಾನ ಈಗ ಟಫ್ ಬಂದೈತಾನ ಅವ್ರಿಗೆ ಟಫ್ ಅನ್ನೈತಾನ ನಮ್ಮ ಕೈ ದಾಟಿಸ್ಬೇಕಾರೆ ವಜ್ಜೆ ಐತಾನ ಇವ್ ಕಾಯಿ ಹೋಗಲ್ಲ ಇವೆಲ್ಲ ಇನ್ನ ಇಲ್ಲೇ ಅದಾವ ನಿಮ್ಮ ಕಾಯಿ ನಾವ್ ಅವ್ರಿಗೆ ತಪ್ಪಿಸ್ಕೊಂಡ್ ಹೋಗಕ್ಕ ಸಿಗಲಾರಂಗ ಈಗ ಅವ್ರ ಕಾಯಿ ದಂಡಿದ್ರು ಬಂದವು ಇಲ್ಲಿ ತಕ ಇಷ್ಟೊಂದೆಲ್ಲ ಆಯ್ತು ನೋಡಿ ಇದ್ರೊಳಗೆ ನಮ್ಗೆ ಗೊತ್ತೇ ಇಲ್ಲ ನಮ್ಮ ಉತ್ತರ ಕರ್ನಾಟಕದೊಳಗೆ ಇಷ್ಟು ಪ್ರಸಿದ್ಧಿ ಪಡೆದಿರುವಂಥ ಆಟ ಅದು ಆದ್ರೆ ನಮ್ಗೆ ಗೊತ್ತೇ ಇಲ್ಲಿದು ನಾ ಫಸ್ಟ್ ಟೈಮ್ ಕೇಳಿದ್ದು ನಮ್ಮ ಫ್ರೆಂಡ್ ಮುರಳಿಗೆ ಇದೇ ಊರದವ್ರು ಯಾರೊಬ್ರು ಕಾಂಟ್ಯಾಕ್ಟ್ ಮಾಡಿದ್ರು ಅವಾಗ ಅವನಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ನನ್ನ ರೂಮ್ದಾಗ ಇದ್ದ ಅವಾಗ ನನಗೆ ಗೊತ್ತಾಯ್ತು ಸರೂರ್ ಗ್ರಾಮದಾಗ ಪಗಡಿ ಆಟ ಆಡ್ತಾರತ್ತ ಅಂತಾರೆ ಅವ ವಿಡಿಯೋ ಮಾಡ್ಬೇಕಂತಂದು ಈ ಗ್ರಾಮಕ್ಕೆ ಬಂದಾನ ಆದ್ರೆ ಅವನಿಗೆ ವಿಡಿಯೋ ಮಾಡಕ್ಕೆ ಸಿಕ್ಕಿಲ್ಲ ಆ ಟೈಮಿಗೆ ಇವ್ರು ಯಾರು ಅಷ್ಟು ಅವೈಲೇಬಲ್ ಆಗಿಲ್ಲ ಯಾಕೆ ಬೇರೆ ಬೇರೆ ಕೆಲಸದಾಗ ಬಿಜಿ ಆಗಿದ್ರು ಇವಾಗ ನಾನು ಬಂದಿದ್ದೀನಿ ನನಗೆ ಸಿಕ್ಕಾಯ್ತಿದ್ದು ವಿಡಿಯೋ ಮಾಡೋದು ಅದಕ್ಕೆ ನಾ ವಿಡಿಯೋ ಮಾಡಕತ್ತಿದ್ದೀನಿ ಅಂದ್ರೆ ಒಂಥರ ಖುಷಿ ಅನ್ಸಕತ್ತದ ಹಳೆ ಆಟ ಬರೀ ಮಹಾಭಾರತದನೋ ಬರೀ ಹೆಸರು ಕೇಳಿದೀವಿ ಅಷ್ಟೇ ಬರೀ ಕಣ್ಣಾರೆ ನೋಡಿದಿಲ್ಲ ಈ ರೀತಿ ಆಡೋದು ಲೈವ್ದಾಗ ನೋಡಕತ್ತಿಲ್ಲ ಒಂಥರ ಮಜಾ ಅನ್ಸಕತ್ತ ಒಂಥರ ಖುಷಿ ಅನ್ಸಕತ್ತದ ಈ ಒಂದು ಪಗಡಿ ಆಟವನ್ನು ಹಳೆಯ ಕಾಲದಿಂದ ಸಾಂಪ್ರದಾಯಿಕವಾಗಿ ಈ ಒಂದು ಸರೂರ್ ಗ್ರಾಮದವರು ಮತ್ತು ಸುತ್ತಮುತ್ತ ಹಳ್ಳಿಯವರು ಈ ಒಂದು ಆಟನ ಆಡ್ಕೋತ ಬರ್ತಾರ ನಮಗೆ ಈ ಒಂದು ಪಗಡೆ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ ಇವಾಗ ಇಲ್ಲಿ ಬಂದ ಬಳಿಕ ಎಲ್ಲ ಅಣ್ಣಗಳು ಹೇಳಿದ್ರು ನನಗೆ ಎಷ್ಟು ಗೊತ್ತಾಗೈತೆ ನೋಡು ಅಷ್ಟು ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ ಈ ಒಂದು ಪಗಡೆ ಆಟಕ್ಕೆ ಇಲ್ಲ ಐತಾರೆ ಇದಕ್ಕೆ ಏನಂತಂದ್ರೆ ಪಗಡೆ ಪಟ್ಟ ಅಂತ ಕರೀತಾರಂತ ಇವು ನೋಡ್ತಾ ಇದ್ರಲ್ಲ ಇವೇನಂದ್ರೆ ಇವು ಕಾಯಿಗಳು ಇವು ಟೋಟಲ್ ಎಷ್ಟು ಇರ್ತಾವಂತಂದ್ರೆ 8 ಕಾಯಿಗಳು ಇರ್ತಾವ ಇಲ್ಲ ಅದಾವ ನೋಡ್ರಿ ಇವು ಎಷ್ಟು ಇರ್ತಾವಂದ್ರೆ ನಾವು ದಾಳ ಹತ್ತೀವಿ ಗೊತ್ತೇನು ದಾಳ ಇವು ಎಷ್ಟು 6 ಇರ್ತಾವೆ ಅಂತೀವಿ ಇವು 6 ಇವು ಹೆಂಗತ್ತಂದ್ರೆ ಇದು ರೂಲ್ಸ್ ಆರ್ ರೆಗ್ಯುಲೇಷನ್ ಅದಾವಂತ ನಾ ಹಿಂಗೆ ಹಾರ್ಸಕತ್ತಿರ್ತೀನಲ್ಲ ಹಾರ್ಸೋ ಟೈಮಿಗೆ ನನಗೆ ಬಂದು ಈ ಕಾಯಿ ಟಚ್ ಆಗಬಾರ್ದು ಇದೈತಲ್ಲ ಇದು ಬಂದು ನನಗೆ ಹಿಂಗೆ ಟಚ್ ಆಗಬಾರ್ದು ಮತ್ತು ಇಲ್ಲಿಂದ ಹೊರಗಡೆ ಇರ್ಬೇಕಂತ ಒಂದು ವೇಳೆ ಟಚ್ ಆಯ್ತಂದ್ರೆ ಅಪೋಸಿಟ್ 6 ಜನ ಕೂತಿರ್ತಾರೆ 6 ಜನದೊಳಗೆ ಇಲ್ಲಿರುವಂಥ ಕಾಯಿ ಯಾವುದೂ ಬಿಡ್ಬೋದು ಅವ್ರು ನೆಕ್ಸ್ಟ್ ಯಾವುದು ಅಂದ್ರೆ ಇಲ್ಲಿ ಕಾಯಿ ಇರ್ತಾವಲ್ಲ ಆ ಕಾಯಿ ಅಪೋಸಿಟ್ ಇದ್ದವರು ಯಾವುದನ್ನು ಬಿಡ್ಬೋದು ನಮ್ಮ ಕೈ ಅವು ಯಾವುದನ್ನು ಬಿಡ್ಬೋದು ಅವ್ರ ಕಡೆ ರೀತಿ ಇನ್ನೊಂದು ಏನಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇಲ್ಲಿಂದ ಸ್ಟಾರ್ಟ್ ಆಗಿ ಏನು ಮಾಡ್ತದೆ ಹಿಂಗೆ ಪೂರ್ತಿ ಸುತ್ತಾಯಿಸಿ ಇಲ್ಲಿ ಬರೋದ್ರಾಗ ಅವ್ರು ನಮಗೆ ಕಡ್ದಿರ್ಬೇಕು ಒಂದು ವೇಳೆ ಕಡ್ಲಿಕ್ಕತ್ತಂದ್ರೆ ಮುಂದೆ ಅದೇ ರೀತಿ ಕಂಟಿನ್ಯೂ ಆಗ್ತಿರ್ತದೆ ಈ ಒಂದು ಆಟ ಹೆಂಗಿರ್ತದಂದ್ರೆ ಒಂದು ವೇಳೆ ಜಲ್ದಿ ಮುಗಿತಂದ್ರೆ ಅರ್ಧ ತಾಸ್ದಾಗೆ ಮುಗಿತಂತ ಒಂದು ವೇಳೆ ಕಂಟಿನ್ಯೂ ಹೋಯ್ತಂದ್ರೆ
1 ತಾಸು ಹೋಗ್ತದ ಅಂತ 2 ತಾಸು ಹೋಗ್ತದೆ. ಇವಾಗ ನಾವು ಪ್ರೆಸೆಂಟ್ 8 ಗಂಟೆಗೆ ಸ್ಟಾರ್ಟ್ ಮಾಡೀವಿ, 10 ಗಂಟೆ ಮ್ಯಾಗ ಆಗ್ಯದ, ಇನ್ನಾದರೂ ಆಟ ಮುಗಿದಿಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಏನಾಗ್ಯದ ಅಂದ್ರೆ ಒಂದು ಹೊಡೆದದ ಇಲ್ಲಿ ಇಂಥದೈತಲ್ಲ, ಇದು ಹಾರಿಸಿ ಏನಾಗಿದೆ ಒಂದು ಹೊಡೆದು ಬಿಟ್ಟಾರೆ ಎಲ್ಲರೂ ಅಣ್ಣರು ಸೇರಿಸಿ. ನೀವು ಪೂರ್ತಿ ಹಿಡಿದಿರ್ತಾರೆ ಅವರು ಏನೇನೋ ಮಾಡಿದ್ರು. ನಮಗೆಲ್ಲ ನಮ್ಗೆ ಜಲ್ದಿ ಗೊತ್ತಾಗೋದು ಈ ದಾಳಗಳ ಬಗ್ಗೆ ಗೊತ್ತಾಗ್ತದೆ ಹೊರತಾಗಿ ಈ ಬಿಡ್ತಿರ್ತಾರಲ್ಲ ಕಾಯಿಗಳ ಬಗ್ಗೆ ಗೊತ್ತಾಗಲ್ಲ. ಇದ್ರಾಗ ಹೆಂಗಿರ್ತಾವತ್ತಂದ್ರೆ 25 ಮನೆ ಒಂದಿರ್ತದ, 10 ಮನೆ ಒಂದಿರ್ತದ, 6 ಮನೆ ಒಂದಿರ್ತದ, 2 ತೀನಿ ದೋಣಿ ನಿಮಗೆಲ್ಲ ಗೊತ್ತಿರ್ತದಲ್ಲ, ಆ ರೀತಿ ಇರ್ತದ. 25 ಮನೆ ಅಂದ್ರೆ ಒಂದು ವೇಳೆ ಕಾಯಿ ಒಂದು ಹಾಕ್ದಂತ ತಿಳ್ಕೊರಿ. ಈ ರೀತಿ ಹಾಕಿದಾಗ 25 ಮನೆ ಬಿಡ್ಬೇಕು ನಾನು ಅಲ್ಲಿ ಬಿದ್ದಾಗ. ಇಲ್ಲಿ ಹೆಂಗಂದ್ರೆ ಒಂದು ಇದು ಇರ್ತೈತಿದು, ಅವು ರೂಲ್ಸ್ ಅದಾವ. ಅಲ್ಲಿ ಬಿದ್ದಾಗ 25 ಮನೆ ಬಿಡಬೇಕು ಒಂದೇ ಸರ್ತಿಗೆ. ಒಂದೊಂದು ಸರ್ತಿ 68 ಮನೆ ಬಿಡಬೇಕು. ಹಾಗಾದ್ರೆ ನಾನು ನೋಡಿದಿಲ್ಲಿ ಒಬ್ಬರು ಅಣ್ಣವರು 68 ಮನೆ ಬಿಡಬೇಕು. 8 ಕಾಯಿ ಒಳಗೆ 68 ಮನೆ ಬಿಡ್ಬೇಕಂತಂದ್ರೆ ತಲೆ ಓಡಿಸ್ಬೇಕಾಗ್ತದೆ, ಯಾವ ಕಾಯಿ ಎಲ್ಲಿ ಬಿಡಬೇಕು ಅವ್ರು ಕೈಲಾರ್ದಂಗೆ. 8 ಕಾಯಿ ಒಳಗೆ ಒಂದೇ ಒಂದು ಕಾಯಿ ಕಡಿದ್ರತ್ತಂದ್ರೆ ಅವ್ರು ಗೆದ್ದಂಗೆ, ಅಂದ್ರೆ ನಾವು ಕಡ್ದಿವಿ ಅಂದ್ರೆ ನಾವು ಗೆದ್ದಂಗೆ. ಈ ಒಂದು ಪಗಡಿ ಆಟದೊಳಗೆ ಹೆಂಗಿರ್ತ ಕಾಂಪಿಟೇಷನ್ ಅಂತಂದ್ರೆ ಲಕ್ಷಾನುಗಟ್ಟಲೆ ಪ್ರೈಸ್ ಇಡ್ತಾರಂತ. ಇವಾಗ ರೀಸೆಂಟ್ಲಿ ಇವ್ರು ಅಣ್ಣವ್ರು ಹೋಗಿ ಆಟ ಆಡಿ ಬಂದಿರತ್ತಂದ್ರು. ನಮಗೆಲ್ಲ ನಮ್ಗೆ ಗೊತ್ತಿದ್ದಿಲ್ಲ ಇದು ಗ್ರಾಮೀಣ ಪ್ರತಿಭೆ ಅದ ಅಂತಂದು. ಈ ಸುತ್ತಮುತ್ತ ಊರಿನವ್ರಿಗೆ ಗೊತ್ತದ, ಆದ್ರೆ ನಮಗೆ ಗೊತ್ತಿದ್ದಿಲ್ಲ. ನನ್ನ ಪ್ರಾಪರ್ ಯಾವುದಂತಂದ್ರೆ ಅಫ್ಜಲ್ಪುರ, ಗುಲ್ಬರ್ಗ ಡಿಸ್ಟಿಕ್. ನಮ್ಮ ಸೈಡ್ ಈ ಒಂದು ಪಗಡಿ ಆಟದ ಬಗ್ಗೆ ಗೊತ್ತೇ ಇಲ್ಲ. ನಾ ಅನ್ಕೋತೀನಿ ಗೊತ್ತಿರ್ಬೋದು, ಅಂದ್ರೆ ನಮಗಂತೂ ಗೊತ್ತಿಲ್ಲ. ನಾವು ಏನು ಎಜುಕೇಷನ್ದಾಗ ಬಿಜಿ ಆಗಿವ ಅಂತ ಗೊತ್ತಾಗಿಲ್ಲೋ ಏನೋ, ಯಾವುದೋ ಒಂದು ಕಾರಣಕ್ಕೆ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ. ಇವಾಗ ನಾನು ವಿಡಿಯೋ ನೋಡೋಗತ್ತಿರಲ್ಲ, ಈ ಒಂದು ಪಗಡಿ ಆಟದ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಅತಿ ಹೆಚ್ಚು ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಆಡ್ತಾರಂತ ಹೇಳಿದ್ರು. ಮತ್ತು ಈ ಒಂದು ಸುತ್ತಮುತ್ತ ಹಳ್ಳಿ ಒಳಗೆ ಸುಮಾರು 38ರಿಂದ 40 ಟೀಮ್ ಅದಾವಂತ. ಇದು ಬಿಟ್ಟು ಮತ್ತು ಬೇರೆ ಬೇರೆ ರೂಲ್ಸ್ ಅದಾವಂತ. ಅಲ್ಲಿ ಹೋದ ಬಳಿಕ ಒಂದು ಟೈಮ್ ನಾವು ಕುತ್ಕೊಂಡಿವತ್ತಂದ್ರೆ 1% ಎದ್ದು ಹೋಗಿ ವಾಪಸ್ ಬರೋ ತನಕ ಅವ್ರು ಕುಂದಿರ್ಲೇಬೇಕಂತ ಅಪೋಸಿಟ್ ಇದ್ದವರು. ಒಂದು ಕಾಯಿಗೂ ವ್ಯಾಲ್ಯೂ ಅದಂತ. ಇಲ್ಲಿ ಈ ಕಾಯಿ ಹತ್ರ ಒಂದೊಂದು ಕಾಯಿಗೂ ವ್ಯಾಲ್ಯೂ ಅದ. ಒಂದು ಕಾಯಿ ಬಿಡ್ಲಿಕ್ಕೆ ಮಿನಿಮಮ್ 1 ತಾಸು, ಅರ್ಧ ತಾಸು, 10 ನಿಮಿಷ, 20 ನಿಮಿಷನೂ ಟೈಮ್ ತೊಗೋತಾರಂತ. ಅಂದ್ರೆ ಅಷ್ಟು ತಿಂಡಿ ಆಟ ಇದು. 6 ಜನ ಕೂತಿರ್ತಾರಂತ. 6 ಜನ ಕುಂದಿರ್ತಾರ, ಒಂದು ಟೀಮಿಗೆ 6 ಜನ ಕೂತಿರ್ತಾರೆ. ಕರೆಕ್ಟ್ ಮಾತಾಡ್ತೀನಿ ಅಣ್ಣ, ಏನೇ ತಪ್ಪಾಗೈತಿ ಇಲ್ಲಿ ಮತ್ತೆ ಹಂಗೇನೇ ಮಿಸ್ಟೇಕ್ ಇತ್ತು ನೀವು ಹೇಳ್ಬೋದು ಅಣ್ಣ. ಇಷ್ಟು ಒಂದು ಟೀಮಿಗೆ 6 ಜನ ಈ ರೀತಿ ಇರ್ತದ. ನಮಗಂತೂ ಗೊತ್ತಿದ್ದಿಲ್ಲ, ಇಲ್ಲಿ ಬಂದ ಬಳಿಕ ಇಷ್ಟೊಂದೆಲ್ಲ ಮಾಹಿತಿ ಗೊತ್ತಾಗತ್ತದ. ಬಟ್ ಈ ಒಂದು ಆಟ ನೋಡಿ ಭಾಳ ಖುಷಿ ಆಯಿತು. ಇಷ್ಟೊಂದೆಲ್ಲ ಅಣ್ಣಗಳು ನಾ ಹೇಳಿದ ಬಳಿಕ ರೆಡಿಯಾಗಿ ಬಂದು ತಮ್ಮ ಬಿಜಿ ಶೆಡ್ಯೂಲ್ದಾಗ ನನಗೆ ತೋರಿಸಿದ್ರು, ನನಗೆ ತಿಳಿಸಿದ್ರು, ಅಣ್ಣ ಆಟ ಅಂದ್ರೆ ಹಿಂಗೆ ಇರ್ತಂದು. ನನ್ನ ಸಲುವಾಗಿ 2 ತಾಸು ಟೈಮ್ ಕೊಟ್ಟು ಈ ಒಂದು ಆಟ ಆಡಕತ್ತಿದಾರೆ. ಕೆಲವೊಂದಷ್ಟು ಜನ ಅಂದ್ರೆ ಅವ್ರ ಮನ್ಯಾಗ ಬೈಲಿಗತ್ತಾರ, ಅವ್ರ ಪಪ್ಪ ಅವ್ರ ಮಮ್ಮಿ ಅಂದ್ರೂ ಕೆಲವೊಂದಷ್ಟು ಜನ ಇಲ್ಲೇ ಕೂತ್ಕೊಂಡಿದ್ದಾರೆ. ಇನ್ನು ಇದು ಆಟ ಮುಗಿದಿಲ್ಲ ತಂದ್ರು ನಾನೇ ಒಳಗೆ ಇಂಟರ್ಫೇರ್ ಆಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಬಟ್ ಈ ಒಂದು ಆಟ ಇಂಟರ್ಫೇರ್ ಆಗಿ ನಾನು ಕ್ಯಾನ್ಸಲ್ ಮಾಡೋಕತ್ತಿದ್ದೀನಿ. ಯಾಕಂದ್ರೆ ಅವ್ರ ಮನೆಗೆ ಹೋಗಬೇಕು. ನನ್ನ ಸಲುವಾಗಿ ಅವ್ರ ಮನೆಯಾಗ ಬೈಯೋದು ಬೇಡ. ನನಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು, ನಿಮಗೆ ತಿಳಿಸ್ಬೇಕಾಗಿತ್ತು. ಅಷ್ಟು ನನಗೆ ಗೊತ್ತಾಯಿತು, ನಾನು ನಿಮ್ಗೆ ತಿಳಿಸಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಅಣ್ಣವ್ರು ಕೊಡ್ತಾರೆ. ನೋಡಂಬರ ಅಣ್ಣರು ಕೇಳಮ್ಮ. ಅಣ್ಣ ಮತ್ತೆ ಏನು ಹೇಳ್ಬೋದು ರೀ? ಇಲ್ಲ ಅಣ್ಣ, ಕರೆಕ್ಟ್ ಐತನ, ನಮ್ಗೆ ಸ್ವಲ್ಪ ಆಡ್ತಾನ, ಆಮೇಲೆ ಮತ್ತೆ ಅಣ್ಣ ಇವೆಲ್ಲ ಕೆಚ್ ಬಿಚ್ ಮಾಡಿ ಗೊತ್ತಾಗ್ತದ ನಿಮ್ಗೆ? ಕರೆಕ್ಟ್ ಐತ. ಈಗ ಇಷ್ಟೇ ಇರಲ್ಲ ಅಣ್ಣ, ಇನ್ನು 5 ನಿಮಿಷ ಆಟ ಮಾಡಿದ್ವಿ. 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಟೈಮ್ ಎಷ್ಟಾಗಿದೆ ಅಂದ್ರೆ 10:30 ಆಗ್ಲತ್ತದಲ್ಲ ಅಣ್ಣ. ಟೈಮ್ ಅಂತೂ 2.5 ತಾಸು ಆಯ್ತು ಇನ್ನೂ ಆಟ ಆಡಕತ್ತಾರ. ನಾನು ಮುಗಿಸಿರ ತಲೆಗಿದ್ದೀನಿ. ಹಾಂ, ಮುಗಿಸ್ಲೇಬೇಕದು. 5 ನಿಮಿಷ ಜಲ್ದಿ ಮುಗಿಸಿ ಮತ್ತೆ ಮನೆ ಬೈಬಾರ್ದು ಎಲ್ಲ. ನಮಗೇನ ಬಂದು ಮುಗಿಸ್ಲೇಬೇಕು. ಇನ್ನೂ ಒಂದು ಏನಂತಂದ್ರೆ ನಾವೆಲ್ಲ ಏನು ಈ ದಾಳ ಜಲ್ದಿ ಹಾಕ್ಬೋದು, ಆದರೆ ಇದ್ರೊಳಗೆ ಕಾಯಿ ಬಿಡೋದು ಭಾಳ ಕಠಿಣ ಅದ. ತಲೆ ಓಡಿಸಿ ಕಾಯಿ ಬಿಡಬೇಕು. 8 ಕಾಯಿಗಳು ಆಟ ಆಡಿಸ್ಬೇಕಂದ್ರೆ ಸುಮ್ಮಲ್ಲ. ಮತ್ತು ಈ ಒಂದು ಕಾಯಿ ಯಾರು ಬಿಡ್ತಾರಂದ್ರೆ ಕ್ಯಾಪ್ಟನ್ ಅಷ್ಟೇ ಬಿಡ್ತಾರಂತ. ಆ ಟೂರ್ನಮೆಂಟ್ಗಳು ಅವರೇ ಬಿಡ್ತಾರೆ, ಒಬ್ಬರೇ ಅವ್ರ ಕಮಿಟಿದವ್ರು ಹಾಕಿರ್ತಾರೆ. ನೀವು ಇಲ್ಲ, ನಾವು ಮನುಷ್ಯ ಬಂದವ್ರು ಯಾರೋ ಒಬ್ರು ಟೀಮ್ ಒಳಗೆ ಒಬ್ರು ಬಿಡ್ಬೋದು. ಒಬ್ರು ಯಾರು ಬಿಡ್ಬೋದು. 6 ಜನ ಒಳಗೆ ಯಾರೋ ಒಬ್ರು ಅಂದ್ರೆ ಕಂಟಿನ್ಯೂ ಅವರೇ ಇರ್ಬೇಕಲ್ವ? ಹಾಂ, ನಾನು ಅದಕ್ಕೆ ಹೇಳ್ತೀನಿ. ಆಟ ಮುಗಿದ ಇವ ಅಣ್ಣವ್ರು ಮತ್ತು ಅವ್ರ ಅಣ್ಣವ್ರು ಬಿಡ್ಲಾಗತ್ತಾರಲ್ಲ, ಆ ರೀತಿ ಕಂಟಿನ್ಯೂ. ಓಕೆ. ಇವಾಗ ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಮಾಡಕತ್ತಿದ್ರೆ ಆಟ. ಇದೊಂದು ಮಾಹಿತಿ ಇಷ್ಟ ಆಗಿತ್ತು. ಯಾಕಂದ್ರೆ ನಾ ಇಲ್ಲಿ ಒಂದು 2.5 ತಾಸು ಇವ್ರ ಜೊತೆ 2.5 ತಾಸು ಕೂತ್ ಬಳಕ ನನಗೆ ಇಷ್ಟೊಂದು ಮಾಹಿತಿ ಗೊತ್ತಾಗ್ಯದ. ಇನ್ನು ಇದ್ರ ಮ್ಯಾಗ ಹೆಚ್ಚಿಗೂ ಮಾಹಿತಿ ಇರ್ಬೋದು. ನನಗೆ ಎಷ್ಟು ಗೊತ್ತದಲ್ಲ ಅಷ್ಟು ಹೇಳಿದ್ದೀನಿ. ಸ್ಟಾರ್ಟ್ ಮಾಡ್ಕತ್ತಿದ್ರು ಅಣ್ಣವರು. ಕಟ್ ಮಾಡಲ್ಲ ಸ್ಟಾರ್ಟ್ ಅಣ್ಣ. ಈಗ ಏನಾಯ್ತು ಅಣ್ಣ ಇದು? ಅಣ್ಣ ಅವ್ರ ಕಾಯಿಗೆ ಹೆಣ್ಣಾಗ್ಯದನ ಇಲ್ಲಿ ಬಂದು. ಹಾಂ, ಈ ನಮ್ ಕಾಯಿಲಿ ಇತ್ತಾನ. ಈಗಿನ ಒಂದ್ ಚಾರಿ ಹೋಗದೇವಣ್ಣ, ಸದ್ ದೋಣಿ ಹೋಗದನ, ಹಚ್ಬೇಕನ. ಈಗ ಅದಕ್ಕೆ ಕ್ಯಾಮ್ರಾ ತೋರ್ಸೋಣ. ಈ ತರ ಕುಕ್ಬೇಕನ ಅದಕ್ಕೆ. ಈಗ ಹೊಳ್ಳಿ ದಶ ದೋಣಿ ತೀನಿ ಚಾರಿ ಪಂಚಸು ತೀನಿ ದೋಣಿ ಚಾರಿ ಹೋಗಿದ್ರೆ ಕಟ್ತದಂಗ ನೀವೇ ಗೆದ್ದಂಗೆ. ಈಗ ಲಾಸ್ಟ್ ಮೂಮೆಂಟ್, ಲಾಸ್ಟ್ ಚಾನ್ಸ್ ಏನಿಲ್ಲ. ಚಾನ್ಸ್ ಐತನ, ಕಟ್ತಲಿಕ್ ಮತ್ತೆ ಆಟ ಮುಂದುವರಿತೈತನ. ಈಗ ಯಾರ್ದು ಈಗ ನೆಕ್ಸ್ಟ್? ಈಗ ನಮ್ದ ನಿಮ್ಮ ಪಾಳೆ.
ಪಂಚಸ್ ಐತಿ. ಪಂಚಸ್ ಐತ್ ನೋಡ ಪಂಚೀಸ್ ಆಯ್ತು. ಓ ಹೌದು 25 ಮುಗಿತ್ ಗೆದ್ದಂಗೆ. ಚಾರಿ ಬಿಡ್ಬೇಕೇನ? ಧೋನಿ 3 4 4 ಬೀಳ್ಬೇಕು. ಹಾ ಲಾಸ್ಟ್ ಮೂಮೆಂಟ್ ಇದು ಚಾರಿ ಆದ್ರೆ ಆಟ ಆದಂಗ ಗೆದ್ದಂಗೆ ಇವರು. ನೋಡ್ರಿ ಬಡಿ ನಮ್ ಕಡೆ ಕ್ಯಾಂಡಿಡೇಟ್ ಆಟ ಇನ್ನ ಗೆದ್ದಂಗಿಲ್ಲ ಅಣ್ಣ. ಗೆದ್ದಂಗಿಲ್ಲ ಈಗ. ಕಟ್ ತಾಗಿಲ್ಲನ ಇದು ಇನ್ನೊಂದ್ ಚಾನ್ಸ್ ಐತಿ ಇವ್ರಿಗೆ. ಕಟ್ ತಾಗಿಲ್ಲ ನಾ ಮುಗಿತನ ಹೌದು ಮುಗಿತ್ ಈಗ. ಕಟ್ ತಾಗಿಲ್ಲ ನಾ ಮುಗಿತಾನ ಮನಿಗೆ ಹೋದವ. ಸ್ಟಾರ್ಟ. ಇವಾಗ ಇವರು 68 ಮನಿ ಬಿಡ್ಬೇಕು. ನಾವು ಲೂಡೋದಾಗ ಹೆಂಗ 4 5 6 ಬಿಡ್ತೀವಲ್ಲ ಹಿಂಗೆ ಇವರು 68 ಮನಿ ಬಿಡ್ಬೇಕು ಇದ್ರೊಳಗೆ. ಬಿಡೋಣ ನೋಡಿ ಹಿಂಗೆ ಹಿಂಗೆ ಬಿಡ್ತದೆ ಹಿಂಗೆ ಮಾಡ್ಕತ್ತಾರ ಅವರು. ಬಿಡ್ಬೇಕಲ್ಲ ಇಷ್ಟು ಇದ್ರಾಗ. ಇಲ್ಲಿ ನಾ ಬಂದು ಕೂತೀನಲ್ಲ ಅಲ್ಲಿ ಟೂರ್ನಮೆಂಟ್ ಆಡೋ ಟೈಮಿಗೆ ನಾ ಬಂದು ಕುಂದ್ರಪ್ಲೇ ಇಲ್ಲ. ಅಲ್ಲಿ ಒಬ್ಬರೇ ಬಂದಿರ್ತಾರ ಕ್ಯಾಪ್ಟನ್ಗಳು ಅಷ್ಟೇ. ಒಂದ್ ಚಕ್ಕ ಒಂದ್ ಧೋನಿ ಹಿಂಗೆ ಮಾಡ್ಕತ್ತಾರ ಏನು. ಇದಲ್ಲ ಕನ್ಫ್ಯೂಸ್ ಆಗಲ್ಲ ಕನ್ಫ್ಯೂಸ್ ಆಗ್ತೈತಿ ಕರೆಕ್ಟ್. ಪಂಚಸ್ ದಶೆ ಐತನ ದಶ ಚಕ್ಕದಲ್ಲಿ ಅದು ಪಂಚಸ್ ಬಿಡು. ಇದು ಸಂಧಿ ಕುಂದಿರ್ತೈತಿ. 68 ಮನಿ ಬಿಡ್ಬೇಕು. ಅಪ್ಪೆ ಹೆಂಗ್ ಮಾಡಗ ನಾ ಅಂತ ಮಾತಾಡಲಿಲ್ಲ ಪೂರ್ತಿ ಸೀರಿಯಸ್ ಆಗ್ಯಾರ ಎಲ್ಲರೂ. ಚಕ್ಕ ಬಿಡು. ದಶದೊನೆ ಐತಿ ಪಂಚ ಕಟ್ಟಿಗೆ ಇತ್ತು. ಕುಂದ್ರ ಸಂಧಿ ಕುಂದಿರ್ತೈತಿ. ಸಂಧಿಗೆ ಕಪ್ಪಲ್ ಕುಂದಿರ್ತಾವ. ಹಳತ್ ಎಲ್ಲರೂ ಮಾತಾಡಕತ್ತೀರಿ ಈಗ ಯಾರು ಮಾತಾಡ್ಲಾಗ್ಯಾರ ಇವ್ರಿಗೆ ಇಷ್ಟು ಬಿಟ್ರ. ಪಂಚ ಸಾಕ ಪಂಚಸ್ ಚಕ್ಕ ಸೈದದ್ ಅಪೋಸಿಟ್ ಕ್ಯಾಪ್ಟನ್ ಸುಮ್ಮನೆ ಥಿಂಕ್ ಮಾಡ್ಕೋತ ಕೂತಾರ ಅವ್ರು. ಎಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾರ ಯೋಚನೆ ಮಾಡ್ಕೋತ ಕೂತಾರ ಅವ್ರು ಅಪೋಸಿಟ್ ಕ್ಯಾಪ್ಟನ್ ಅವರು. ಪಂಚಸ್ ಧ್ವನಿ ಬಿಡೋದಲ್ಲ. ಪಂಚಸ್ ಚಕ್ಕ ಧ್ವನಿ. ಪಂಚಸ್ ಚಕ್ಕ ಧ್ವನಿ ಬಿಡೋದಲ್ಲ. ಆ ಟೀಮ್ದವ್ರ ಕ್ಯಾಪ್ಟನ್ ಅವ್ರಿ. ಈ ಟೀಮ್ದವ್ರ ಕ್ಯಾಪ್ಟನ್ ಇವರು. ಈಗ ಇವ್ರು ಗೆಲ್ಲ ಪೊಸಿಷನ್ದಾಗ ಅದಾರ. ಹೋಯ್ತೇನ್ ಚಾನ್ಸ್ ಪಂಚಿ ಕಟ್ಟಿ ಚಕ್ಕ ಧ್ವನಿ ಅದಾರ ಯಾಕೆ ಬಿಡು. ಹೋಗ್ಬರ್ತೀರೇನು ಸರ್? ಪಂಚಿ ಕಟ್ಟೆ ದಶೆ ಗೆತ್ತ. ಹಾ ಲಾಸ್ಟಿಗೆ ಒಂದು ಅಂತೀರಿ ಕಿತ್ತು ಯಾವ ಕಿತ್ತಿ ಸದ್ಯಕ್ಕೆ ಬೇಡದ ಅಲ್ಲೇ ಇದು ಬಿಡೋಳು. ಕಾಯಿ ಬಿಟ್ಟಾಗತ್ತಾರ ಅನ್ನೋದು ನೆನೆಸಿ 25 ಪಂಚಸ್ ಚಕ್ಕ ಧೋನಿ ದಶ ಪಂಚಸ್ ಕಟ್ಟಿ ಬಿಡು. ಪಂಚ ಕಟ್ಟಿಗೆ ದಶ ಇಲ್ಲಿಗೆ ನನಗಂತೂ ತೇಲ್ ಆಗೈತದ. ಏನೇನು ಬಿಟ್ಟರೆ ಏನೋ ಸುದ್ದಿ ಅದು ನೀವು ಇದಕ್ಕೆ ಸರಿ ಹತ್ತು ಬಡ್ದೇನು ಕಾಯಿ. ಯಾಕಂದ್ರೆ ಕಾಯಿ ಟಚ್ ಆಗ್ಬಾರ್ದು ಅದ್ರ ಸಲುವಾಗಿ ಸೀರಿಯಸ್ ಭಾಳ ಸೀರಿಯಸ್ ಐತಿ. ಹಾಂ ಇಲ್ಲಿ ಮ್ಯಾಕ್ ಐತಿ ಪಟ್ಟದಾಗ ಹೋಗಿದ್ರೆ ಆ ಟೈಮ್ ಹೋಗುದು ಹೊರಗೆ ಧೋನಿ ಕಟ್ಟಿ ಅಲ್ಲಿ ಈಗ ಲಾಸ್ಟ್ ಮ್ಯಾಚಿಗೆ ಐತಿರೋದು. ಲಾಸ್ಟ್ ನಾರ್ಮಲಕ್ ನೋಡೋರು ಒಂದೇ ಕೈ ತೊಗೊಂಡ್ರು ಮತ್ತೊಂದು ಕೈ ಮುಟ್ಟಪ್ಲಿಲ್ಲ ಅಂತ ಅಂದ್ರೆ ಒಂದೇ ಕೈಯಿಂದ ತೊಗೋಬೇಕು. ಮತ್ತು ಅವ್ರಿಗೆ ಟಚ್ ಆಗ್ಬಾರ್ದು. ಮತ್ತು ಕಾಯಿಗಳು ಅಣ್ಣಗೆ ಮಂತ್ರ ಹಾಕ್ತಾನೆ. ಹಾಂ ಹೌದ್ರಿ ಸರ. ಮೊದಲ ನಮ್ಮ ಊರಾಗ ಹಿರಿಯರು ಭಾಳ ಈಗ ಲಾಸ್ಟಿಗೆ ನಾನೇ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಬಿಟ್ಟಿನಿ. ಈಗ ಗೊತ್ತಾಯ್ತು ಪೂರ್ತಿ ಆಟ ನನಗೀಗ. ಈ ಸರ್ ನಿಮ್ಗೆ ಎಲ್ಲರೂ ನೋಡಿರ್ಬೋದು ಅನ್ಕೋತೀನಿ. ಇದು ಹೇಳಂಬ್ರಿ ಮೊದಲ, ಆಮೇಲೆ ಅದು ಏನಿ ಹೌದು. ಇನ್ನು ಅಲ್ಲಿ ಮನೆಯೊಳಗೆ ಐತಲ್ಲ ಕಾಯಿ. ಇನ್ನು ಅದು ತಂದೆ ಇಲ್ಲ ಏನು ಹೊರಗೆ ನೀವು ಇವ್ರ ಕೈ ಫೈನಲ್ ಈಗ
ಒಂದು ಇದು ಆಗ್ಲಿಕ್ಕಂದ್ರೆ ಅವರು ಅವ್ರು ಆಡಿದ್ರು ನೋಡಮ್ರಿ ಚಾನ್ಸ್ ಭಾಳ ಸೀರಿಯಸ್ ಐತಿ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ, ನಿಮಗೆ ಗೊತ್ತಾಗ್ತಿಲ್ಲ ಗೊತ್ತಿಲ್ಲ, ಅವ್ರಿಗೆ ಭಾಳ ಸೀರಿಯಸ್ ಅದಾರೆ ಎಲ್ಲರೂ. ಧೋನಿ ಕಟ್ಟಿ ಆತನ ಸೇಫ್ ಆದ್ರಿ, ಸೇಫ್ ಆದ್ಯವನ ಸೇಫ್ ಆದ್ರಿ. ಅವ್ರ ಗಜಮಾ ಮಾಡಿದವ್ರು ತೇರ್ ಅದಾರ ಇದೊಂದು ಲಾಸ್ಟ್ ಚಾನ್ಸ್ ನಿಮ್ಗೆ. ಏನ್ ಹೇಳ್ತೇನ ಸರ ಬರ್ರಿ, ಇದ್ರ ಬಗ್ಗೆ ಸ್ವಲ್ಪ ಏನ್ರ ಮಾಹಿತಿ ಹೇಳ್ರಿ. ಏನ ಗೊತ್ತಿರ್ತದೆ ಹೇಳೋದು ಗ್ರಾಮೀಣ ಏನಂತ ಅನ್ನೋದೆಲ್ಲ. ಈ ಸರ್ ಹೆಸರ ಶ್ರೀಶೈಲ್ ಹುಗಾರ ತಂದು ಇವ್ರ ಬಗ್ಗೆ ನಾಳೆ ವಿಡಿಯೋ ಮಾಡ್ತೀನಿ. ಇವಾಗ ಈ ಒಂದು ಆಟದ ಬಗ್ಗೆ ಹೇಳ್ತಾರ ಸರ್, ಎಷ್ಟು ಗೊತ್ತದ ಅಷ್ಟು. ಇದು ಪಗಡಿ ಆಟ ಅಂತೇಳಿ ಗ್ರಾಮೀಣ ಮಟ್ಟದ ಒಂದು ಇತಿಹಾಸ ಭರಿತ ಆಟ ಇದು. ಹಿಂದೆ ಪಾಂಡವರು ಕೌರವರು ಏನು ಪಗಡಿ ಆಟದಲ್ಲಿ ಗೆಲುವು ಸೋಲನ್ನು ಏನು ಕಂಡಿದ್ರು, ಅದು ಇವತ್ತಿಗೂ ಕೂಡ ಸಿಟಿ ಒಳಗೆ ಆಡ್ತಾರಲ್ಲ ಗೊತ್ತಿಲ್ಲ, ಗ್ರಾಮೀಣ ಮಟ್ಟದೊಳಗೆ ಆಡ್ತಾರೆ. ನಮ್ಮೂರೊಳಗೆಲ್ಲ ಹಿರಿಯರು ಆಡ್ತಿದ್ರು, ನಾವೆಲ್ಲ ಆಡ್ತಿದ್ವಿ. ಈಗೆಲ್ಲ ಯುವಕರು ಅದನ್ನ ಆಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಈ ನಮ್ಮೂರಿನ ಹುಡುಗರು ಬರೀ ನಮ್ಮೂರಾಗ ಅಷ್ಟೇ ಆಡೋದಲ್ಲ, ಬೇರೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಜ್ಯ ಮಟ್ಟದಲ್ಲಿ ಕೂಡ ಇವರು ಆಡಿ ಗೆದ್ದು ಬಂದಿದ್ದಾರೆ. ಮತ್ತು ಎಷ್ಟೋ ಜನಕ್ಕೆ ಈ ಆಟದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಈ ಆಟವನ್ನು ಕಲಿಸಿದ್ದಾರೆ. ಗೆದ್ರಿ ಏನಾಯ್ತು ಗೆದ್ರಿ ಮತ್ತೊಬ್ರು ಐತೆ ಚಾನ್ಸ್ ಹೋಗ್ಲಿ, ಅದೇ ತಗೊಂಡ್ರೆ ಇಲ್ಲಿ ಮಾತಾಡಿದ್ದೀನಿ. ಈ ಆಟದ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಈಗಿನ ಯುವಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲಲ್ಲ, ಹಿಂಗಾಗಿ ಈ ನಮ್ಮೂರಿನ ಸರೂರಿನ ಯುವಕರು ಇದ್ರ ಬಗ್ಗೆ ಸಾಕಷ್ಟು ಜ್ಞಾನ ಇಟ್ಕೊಂಡಿದ್ದಾರೆ. ಅಂದ್ರೆ ಹಿರಿಯರ ಜೊತೆ ಇವರೆಲ್ಲ ಆಟ ಆಡಿ ಎಲ್ಲ ಕಲ್ತ್ ಬಿಟ್ಟಿದ್ದಾರೆ. ಎಂತಿಂತ ಬಲಾಢ್ಯರು ಬಂದ್ರು ಕೂಡ ಅವ್ರ ಜೊತೆ ಆಟ ಕಾಂಪಿಟೇಟಿವ್ ಮಾಡ್ತಾರೆ. ಎಲ್ಲ ಈ ಕಡೆ ಬೆಳಗಾಮು, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ ಎಲ್ಲ ಭಾಗದಲ್ಲಿ ಇವ್ರು ಹೋಗಿ ಬಂದಿದ್ದಾರೆ. ಅಲ್ಲಿ ಬಹುಮಾನವನ್ನ ಗೆಲ್ದು. ಅಂದ್ರೆ ಇದಕ್ಕ ಪಗಡಿ ಆಟ ಜಾತ್ರೆ ಮಹೋತ್ಸವ ಹೆಂಗ್ ನಾವು ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬೈಯಲ್ರಿ, ಯಾಕಂದ್ರ ಪಾಂಡವರು ವನವಾಸಕ್ಕೆ ಹೋದ್ರೆ ನೀವ್ ಯಾಕೆ ಆಡ್ತಿರ್ಲಿ ಅಂತ ಬೈತಿರ್ಬೇಕಲ್ರಿ. ಅವ್ರೇನ್ ಕುಡಿಯಾಕ ಇಸ್ಪೆಟ್ ಆಡಕ್ ಹೋಗಲ್ಲ, ಒಂದ್ ಒಳ್ಳೆ ಆಟ ಆಡಕ್ ಹೊಂಟಿದಾರ, ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇದು ಈಜಿ ಆಯ್ತು ಟಫ್ ಐತ್ರಿ ಸರ್? ಟಫ್ ಆಟ ಇದು, ಭಾಳ ಟಫ್ ಆಟ. ಲಕ್ಕಿ ಆಟ ಏನೋ ತಲಿ ಆಟ ರೀ ಇದು? ಇದು ತಲೆ ಆಟ. ಎಲ್ಲರೂ ಅದೇ ಹೇಳಿದ್ರಿ, ಸುಮ್ ನಾವು ನಿಮ್ಗೊಂದು ಮಾತು ಕೇಳಿದ್ರಿ. ಅಷ್ಟು ಸುಲಭ ಅಲ್ಲ. ನೀವು ಆಟ ಆಡಿರಿ? ನಾವು ಸಣ್ಣದ ಆಡಿದ್ವಿ ಅಷ್ಟು. ಆದ್ರೆ ಅವು ಇದು ಗೊತ್ತು ಏನೇನು ಆಗ್ತಾವೆ ಅಷ್ಟು ಮಾಹಿತಿ ಐತೆ ಬೇಸಿಕ್. ಸರ್ ಹೆಸರ ಶ್ರೀಶೈಲ್ ಹುಗಾರ ತಂದು. ಸರ್ ನಿಮ್ಮ ಇಂಟ್ರೊಡಕ್ಷನ್ ಹೇಳ್ಬಿಡ್ರಿ. ಈ ವಿಡಿಯೋನೂ ಇರಲಿ, ನೆಕ್ಸ್ಟ್ ವಿಡಿಯೋನೂ ಇರಲಿ. ಓಕೆ. ಶ್ರೀಶೈಲ್ ಹುಗಾರ ಅಂತೇಳಿ ನನ್ನ ಊರು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಸರೂರು. ಕಿರುತೆರೆ ಹಾಸ್ಯ ಕಲಾವಿದರು. ತಾವೆಲ್ಲ ಟಿ ವಿಯಲ್ಲಿ ಮತ್ತು ಆರ್ಕೆಸ್ಟ್ರಲ್ಲಿ ನೋಡಿರ್ತೀರಿ. ಮತ್ತು ನಮ್ಮೂರಿಗೆ ನಮ್ಮ ಆಕಾಶ್ ಅವರು ಬಂದಿದ್ದಾರೆ. ನಮ್ಮೂರಿನ ಇತಿಹಾಸವನ್ನು ನಿಮ್ಮ ಮುಂದೆ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಚಾನಲಲ್ಲಿ ತೋರಿಸ್ಪಡಿಸ್ತಾ ಇದ್ದಾರೆ. ಜೊತೆಗೆ ಗ್ರಾಮೀಣ ಆಟ ಪಗಡಿ ಆಟವನ್ನು ಕೂಡ ನಮ್ಮೂರಿನ ಯುವಕರು ಆಡ್ಲಿಕ್ಕತ್ತಿದ್ದಾರೆ. ಅದನ್ನು ಕೂಡ ವಿಡಿಯೋ ಮಾಡಿ ತಮಗೆ ತೋರಿಸ್ತಾರೆ. ಅವ್ರ ಯೂಟ್ಯೂಬನ್ನು, ಫೇಸ್ಬುಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಉತ್ತರ ಕರ್ನಾಟಕದ ಇಂಥ ಪ್ರತಿಭೆಗಳನ್ನು ಬೆಳೆಸ್ರಿ ಅಂತೇಳಿ ನಾನು ತಮ್ಮ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ಸಮಯದಲ್ಲಿ ಭಾಳ ಮಾತಾಡಿದ್ರಿ ಸರ್. ನಾವು ಮೀಟ್ ಆಗಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಇಲ್ಲಿ ಅಣ್ಣಗಳು ಹೇಳಿದ್ರು, ಅವ್ರು ಹೋಲೈತಿರ ಅಂತ ಅಣ್ಣಗಳು ಹೇಳಿದ್ರು. ಕರ್ರಿ ಸರ್ ಜೊತೆ ಕರ್ರಿ ಸರ್ಗೆ ತಂದಾಗ ಸರ್ ಬಂದರು, ಮಾತಾಡಿದ್ರು. ಇವಾಗ ಇಂಡಿಗೆ ಬಂದೈತಿ, ಇದು ತೋರಿಸ್ತೀನಿ ಮೊದಲಿಗೆ ಗೇಮ. ಓಕೆ, ಮತ್ತೆ ಕಂಟಿನ್ಯೂ ಐತೆ ಮುಗಿಲಿಕ್ಕೆ ಬರ್ತರು. ಇದು ಕಂಟಿನ್ಯೂ ಚಲೋ ಆದ್ರು ಅದು ಕಂಟಿನ್ಯೂ ಚಲೋ ಐತಿ. ಈಗ ಇದೇನು ಡಿಸ್ಕಸ್ ಏನು ಅನ್ನೆಸೆಸರಿ ಅಲ್ಲ, ಯೂಸ್ಫುಲ್ ಡಿಸ್ಕಸ್ ಐತಿ. ಧೋನಿ ಇಲ್ಲೇ ಬಿಡ್ತಿರ್ತಾರೆ, ಸುಮ್ಮನೆ ಅವ್ರ ಇಂಟ್ರೆಸ್ಟ್ ಥಿಂಕ್ ಮಾಡೋರು ಹಂಗ ಮಾಡ್ತಿರ್ತಾರೆ. ಬಿಡೋದು ಅದೇ ಇದ್ರಾಗ ಥಿಂಕ್ ಮಾಡ್ತಾರಿ. ಬರೇ ಧೋನಿ ಬಿಡೋದು ಅದೇ ಸುಮ್ಮನೆ ಥಿಂಕ್ ಹಿಂಗೆ ಬಿಡ್ತಾರೆ. ಅಂದ್ರೆ ಮುಂದಿನವ್ರಿಗೆ ಕಾಸ್ತ ಸಲುವಾಗಿ ಹೆಂಗ ಆ ಥರ ಅಲ್ಲಿ ಕಡಲವ್ರಿಗೆ ಇದು ಮಾಡ್ತಾರಣ್ಣ. ಓಹೋ, ಕಾಯಿಸಿ ಅವರಿಗೆ
ಅದ್ರಾಗಂತೂ ಮುದುಕರು ಕೂಡ ಜಾಸ್ತಿ ವಯಸ್ಸಾದ್ರು ಕೂಡ ಆಡ್ಬಾರ್ದನ ಅವ್ರ ಒಂದ್ ಕೈ ಹೋಗ ಬಿಡಿ ಗಿಡಿ ಸೇದೋರಿದ್ರೆ ಶಿವಕೋತ್ ಸುಮ್ಕೊಂಡ್ ಬಿಡ್ತಾರ ಕೈ ಮುಗಿತಾನ ಅಲ್ಲಿ ಅವ್ರ ಆ ಕಡೆ ಬ್ಯಾಸರಾಗಿರ್ಬೇಕನ್ನ ಅವ್ರು ಪೀಡಿ ಮುಗಿದ ಇನ್ನೊಂದ್ ಪೀಡಿ ಹಚ್ಚಿದ್ರು ಬಿಡಲ್ಲ. ಬಿಡಂಗಿಲ್ಲ ಅಣ್ಣ ಅದು ಆದ್ರ ನೀವ್ ಬಿಡೋದ್ ಹೇಳ್ಬೇಕ್ರಿ. ಹಂಗ್ ಹೇಳಕ್ ಬರಂಗಿಲ್ಲ. ಹಂಗ್ ಮಾತಾಡಕ್ ಬರಂಗಿಲ್ಲ ಅಣ್ಣ. ನೀವು ಅಪೋಸಿಟ್ ಅಂತ ಮಾತಾಡಪ್ಲೇ ಇಲ್ಲ ಅಲ್ಲಿ. ಇಲ್ಲ ಅಷ್ಟು ಇದು ಇರ್ತಾವ್ರಿ ಅಷ್ಟೇ ಯಾಕಪ್ಪ ಏನೋ ಅಷ್ಟೇ ಮಾತಾಡ್ದಾನ ಒಳ್ಳೆ ಅವ್ರ ಕಾಯಿ ಚಿತ್ತಿ ಅವ್ರ ಕೈಯಾಗಿದ್ದಪ್ಪ ಅಂದ್ರೆ ನಾವ್ ಸುಮ್ಮಿರ್ಲೇಬೇಕು. ಇದು ಟೈಮಿಂಗ್ ಮ್ಯಾಗ ಇರಲ್ರಿ? ಟೈಮಿಂಗ್ ಇರಂಗಿಲ್ಲ ಅಣ್ಣ ಇದಕ್ಕೆ. ಯಾಕಂತ ತಿಳ್ಕೊಂಡ ಎಲ್ಲಾರ ಆಡಕ್ ಇರ್ತೀವಿ ಅವ್ರ ಪರಿಚಯ ನಮ್ಮ ಮಕ್ಕ ಪರಿಚಯ ಇರ್ತಾನ ಆರಾಮಾಣ ಅನ್ಬೋದಣ್ಣ. ಆದ್ರ ಏನ ದಬ ದಬ ಆಡು ಅದು ಬಿಡು ಇದು ಬಿಡು ಏನು ಸುಮ್ ಕುಂದ್ರ ಗಪ್ಪ ನಮ್ಮ ಪಡಿ ನಾವು ಕುಂದ್ರದು ಅವ್ರ ಪಡಿ ಅವ್ರ ಕುಂದ್ರದು ಅವ್ರ ಕೈಯಾಗ ಅವ್ರ ಆಟನ ಇಷ್ಟೆಲ್ಲ ಇರ್ತೈತೆ ಇದ್ರೊಳಗ. ನೋಡ್ರಿ ಅವ್ರು ಥಿಂಕ್ ಮಾಡಕತ್ತಾರ ಅಲ್ಲಿ 8 ಕೈ ಬಿಡ್ಬೇಕಲ್ಲ ಸುಮ್ಮ ಇತ್ತಾನ. ಇವ್ರು ಆಚೆಗಡೆ ಟೀಮ್ ಕ್ಯಾಪ್ಟನ್, ಅವರು ಈಚೆಗಡೆ ಟೀಮ್ ಕ್ಯಾಪ್ಟನ್ ಇವ್ರು ಅದಾರ. ಈ ಥಿಂಕ್ ಮಾಡಕತ್ತಿದ ಅವರು ಡಿಸ್ಕಸ್ ಮಾಡ್ತಾರ. ಬ್ರೋ ಅಗಳತ್ ಮ್ಯಾಚ್ ಮುಗಿಲಿಕತ್ತಿತ್ತಲ್ಲ ಅದು ಏನೈತದ ಅಗಳಿ ಮ್ಯಾಚ್ ಮುಗಿಯಾಕತ್ತಿತ್ತಾನ ಅದು ಕಡ್ತಕ್ಕ ಹಚ್ಚಿದ್ವಿ ನಾವು. ಅವ್ನ ಕೈಯಾಗ ಪಂಚಸ್ ಬಿತ್ತಾನ ಧೋನಿ ತೀನಿ ಚರಿ ಬಿದ್ರ ಕಡ್ತ ಆಟ ಮುಗಿತನ ಅವ್ರ ಮ್ಯಾಗ ಚೆಕ್ಕ ಹೋಗದ್ರಣ. ಚೆಕ್ಕ ಬಿದ್ರ ಕಡ್ತಾದಂಗಲ್ಲ ನಾವು ಅದು ಕ್ಯಾನ್ಸಲ್ ಐತೆ ಕೈ ಸೂಟ್ ಆತನ ಅದು. ಮತ್ ಮುನ್ನೋರೇನ್ರ ಹೋಗದಿದ್ರ ಗೆಲ್ಬೋದಿತ್ತನ. ಈಗಿಲ್ಲ ಅಲ್ಲೊಂದ್ ಕೈ ಬಿದ್ರ ಅಲ್ಲಿ ಅವ್ರ ಒಳಗೊಂದು ಟಚ್ ಆಗೈತೆ ನೈಸ್ ಅದ್ ನಾವ್ ಹೇಳಿದ್ ಬಿಡ್ಬೋದು. ನಾವ್ ಹೇಳ್ದಂಗೆ ನಾ ಬಿಡು ಅಂದ್ರೆ ಬಿಡ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಈಗ ಅಲ್ಲಿ ಟಚ್ ಐತಿ ಕೈ. ಈಚೆ ಕಡೆ ಎಲ್ಲ ಅದರ ಆಚೆ ಕಡೆ ಮತ್ತೊಬ್ರು ಕಾಕ ಬಂದಿದಾರ ಒಗಿತಿನ ತಂದು ತೀನಿ ಒಗದ್ರ ಅವರು. ಮಹಾರಾಷ್ಟ್ರ ಕಡೆ ತೀನಿ ಕಡ್ತಾ ಇಡ್ತಾರ ಗೊತ್ತಿಲ್ಲ ಮತ್ತ ಆಟ ಸ್ಟಾರ್ಟ್ ಕಡ್ದ್ರಿ ಆಟ ನಮ್ದ ಸೂಪರ್ 6 ಕೈ ಮುಗಿದ ಸ್ವಲ್ಪ ಯಾವ ವಿಡಿಯೋ ವೈರಲ್ ಮಾಡ್ಬೇಕ್ರಿ? ಕಡ್ತದ ಕೈ ಧೋನಿ ಧ್ವನಿ ಕಟ್ಟಿ ಮಾಡೋ ಏನ್ ಬಿಡ್ಬೇಕೈತ್ರ ಅದು? ಇಡೀ ಗಂಟೆ ಬಿದ್ದು ಊಟ ಅವ್ರಿಗೆ ಯಾರು ಹೇಳಿ ಕಿರಿಚರಿಗೆ ಧ್ವನಿ ಬೇಡ ಹೌದಾ? ಕಿರಿಚರಿಗೆ ಚಾಸ್ ಅಡ ಪೈಸಿಗೆ ಹೊಡಿ ಎಲ್ಲಿಗೆ ಚಾರ್ ಯಾರು ಬೇಡಿ ತೀರ ಬೇಡಿ ಧೋನಿ ಹೋಗಿ ಒಂದು ಇಲ್ಲ ಸಂಗ ಹೋಗಿತ್ತು ಗೊತ್ತೈತಿ. ಇವು ದಶ ಹೋಗೋಣ ಅಂದ್ರ ಚಸ್ಕ ದಾರ ಕುಡಿದು ಬಿಡ್ಬಿಡ್ತು. ಅಂತ ಮಾತಿವು ದಾರು ಕುಡಿಯೋದೇ ಬಿಡ್ತಾರಂತ ಅವ್ರು. ಇವ್ರು ದಶ ಹೋಗಿದ್ರ ಅಂದ್ರೆ ಅವ್ರು ದಾರು ಕುಡಿಯೋದು ಬಿಡ್ತಾರಂತ. ಇನ್ನೊಂದು ದಶೆ ಅಲ್ಲಿ ಸುಮ್ಮನೆ ಜಾಗ ಆ ಜಗದ ಆಟ ಬಿಡ್ತಾರೆ ಏ ವಿಡಿಯೋ ರೆಕಾರ್ಡ್ ಐತ್ರಿ ಅದು. ಇಲ್ರಿ ಇಂತೆಲ್ಲ ರೆಕಾರ್ಡ್ ಅಲ್ರಿ ಫೋಟೋ ದೇವ್ರ ಬಿಟ್ರೆ ಬಿಟ್ಟಿಲ್ಲ ಅವರು ಹಂಗ ಹೊಡೆದ ಪೈಸಾ ಕೊಡೆ ನೀಗಲ್ ಬಿಡ ಪೈಸಾ ದೂರ ಹೋಗಿದಿ ನೋಡಿ ನಂಗೆ ಪಕ್ಕ ಹೋದನಿಲ್ಲ ನೋಡಿಲ್ಲ ಚೀನಿ ಮುಂದೆ ತೀನಿ ಬಿಟ್ಟಪ್ಪ ನೀವೇನು ಕುಡಿಯೋದು ಬಿಡ ನೋಡ ಕಾಕ ಕಾಕ ನೀನು ಕುಡಿದು ಬಿಡ್ಬಾರ್ದಂತೆ ಹೋಗುದಿಲ್ಲ ಇಲ್ಲ ಅವ್ರ ಅಪ್ಪನ ದೋಸ್ತ ಯಾವಾಗ ಬಿದ್ದಾಗ ಕರ್ಕೊಂಡ್ ಬರ್ಬಲ್ಲ ಅವ್ರ ಅಪ್ಪನ ದೋಸ್ತ ಅದಕ್ಕೆ ಮಾತ್ರ ನಮ್ಮ ಅಪ್ಪ ದೋಸ್ತರು ಮಾತ್ರ ಕೆಡಿಸ್ಬಾರ್ದು ಹೋಗಿದ್ದಾನೆ ತಿಳಿ ಹೋಗಿದ್ದಾನ ತಿಳಿ ಹೋಗಿದ್ದಾನ ತಿಳಿ ಮನುಷ್ಯ ಆದ್ರವ ನಶೆ ಐತವ ಹೌದಾ ಹುಲಿಯ ಅವನ ಶರ್ಟ್ನಲ್ಲಿ ಅವ್ರ ಕಂಟು
ಅಯ್ಯಪ್ಪು ಮನುಷ್ಯ ಮುಗಿಸಕ್ ನೀವೇ ಹೇಳ್ಬಿಡ್ರಿ ಆಟ ಯಾರು ಗೆದ್ದಿರಿ ಯಾರಿಲ್ಲ ಆಟ ಗಂಗಿಗೋರಿ ಆತ ಮುಗಿದಿಲ್ಲ ಆಟ ಸ್ಟಾರ್ಟಾ ಈ ಟೈಮ್ ಎಷ್ಟಾಗಿದೆ ಅಂದ್ರೆ 11 ಗಂಟೆ ಆಗ್ಯದ. 8 ಗಂಟೆಗೆ ಸ್ಟಾರ್ಟ್ ಆಗಿ 11 ಗಂಟೆಗೆ ಮುಗ್ದ ನೋಡ್ರಿ. 11 ಇನ್ನೂ ಮುಗ್ದಿಲ್ಲ ಅದು, ಅಂದ್ರೆ ಈಕ್ವಲ್ ಆಯ್ತು ಅದು. ಗಂಗಿ ಗೌರಿ ಅಂದ್ರೆ ಈಕ್ವಲ್ ಆಯ್ತು, ಅಂದ್ರೆ ಅವ್ರಿಗೆ ಗೆದ್ದಿಲ್ಲ ಇವ್ರಿಗೆ ಗೆದ್ದಿಲ್ಲ ಅಂದಂಗೆ ಆಗ್ಯದ. ಇದು ಈಗ ಕರೆಕ್ಟ್ ಹೇಳ್ಬೇಕಂತಂದ್ರೆ ಯಾಕಂದ್ರೆ ಇವ್ರು ಕಲಿಲ್ಲ ಅವರು ಕಲಿಲ್ಲ. ಈಗ 6 ಜನ ಕೈಯಾಗ ಅಂದ್ರೂ ಕಡಿಯೋಕ್ಕಾಗಲಿಲ್ಲ. ಬಿಟ್ಟು 3 ತಾಸು 8, 9, 10, 11 ಕಂಟಿನ್ಯೂ ಇಷ್ಟು ಲಾಂಗ್ ಆಟ ಬರ್ತದೆ. ಇನ್ನೂ ಹೋಗ್ತಿತ್ತೇನ ಏನು ಜಲ್ದಿ ಮುಗಿಸಿದ್ರಿ ನೀವು ಜಗುದು ಇನ್ನೂ 1 ತಾಸು ಹೋಗ್ತಿತ್ತು. 12 ಸುದ್ದು ಮಾಡ್ತಿದ್ರಿ ನೀವು. ನಾನು ಸ್ವಲ್ಪ ಜಲ್ದಿ ಮುಗಿಸಿದ್ರಿ. ಬ್ಯಾಡ್ರಿ ಕಕ್ಕ ನನಗೆ ನಿದ್ದೆ ಬರತ್ತೆ. ಈಗ ಅಂದ್ರೆ ನೆಕ್ಸ್ಟ್ ರೀ ಯಾರು ದಶೆ ಹೆಚ್ಚಿಗೆ ಹೊಡಿತಾರ ಅವ್ರಿಗೆ ಗೆದ್ದಂಗ. ಇನ್ನಾಗ ಆಟ ಚಾಲು ಆತ. ಇನ್ನು ಮುಂದೆ ಹಂಗೆ ಇದನ್ನ ಮುಗಿತಾನ ಈಗ ಒಳ್ಳೆ ಸೂಪರ್ 6 ಸ್ಟಾರ್ಟ್. ಓ ಹೆಂಗೆ ಕ್ರಿಕೆಟ್ದಾಗ ಬರ್ತದೆ ಹಂಗೆ ಇದನ್ನು ಕಂಟಿನ್ಯೂ. ಓಕೆ ಓಕೆ ಆಡ್ರಿ ನೋಡಮ್. ಅದು ಯಾರು ಗೆಲ್ತಾರ ನೋಡಮ್. ಸ್ಟಾರ್ಟ್ ಮಾಡಿ. ಏನ್ ಬಿದ್ರಿ ಗೆದ್ದಂಗಣ ಇದೀಗ? ಅಣ್ಣ ಎಲ್ಲರಿಗೂ ದರ್ಶನ ಬೇಕಣ್ಣ. ದರ್ಶನ ಬಿಟ್ಟು ಏನಾರ ಬಿದ್ರೆ ಏನಿಲ್ಲ. 6 ಜನಕ್ಕೆ ದರ್ಶನ ಬೀಳ್ಬೇಕಾ? ಯಾರು ಜಾಸ್ತಿ ಹೋಗಿರ್ತಾರ ಅವ್ರಿಗೆ ಗೆದ್ದಂಗ. ನಮ್ಮ ಟೀಮ್ನಾಗ ನಾವು ಹೋಗಿದ್ರು ನಾವು ಗೆದ್ದಂಗ, ಅವ್ರ ಟೀಮ್ನಾಗ ಅವ್ರು ಹೋಗಿದ್ರು. ಒಂದು ಹೆಚ್ಚಿಗೆ 3 ಹೊಡಿಬೇಕು. ಧೋನಿ ಆಯ್ತು. ಧೋನಿ ಬೇಕು. ಕಡ್ತ ಕಲ್ಸಿಲ್ಲ ನೀನು ಏನು ಬರೋಬರೇ ಏನೋ ದಶದ ಜಾಸ್ತಿತ್ತು. ಈಗ ಯಾರ್ದು ದರ್ಶನ ಬೀಳ್ಬೇಕಂದ್ರೆ ಹೆಂಗಣ? ಸೂಪರ್ 6 ಹೋತಾನ. ಹಾ ಸೂಪರ್ 6 ಒಳಗೆ ಈಕ್ವಲ್ ಆತ ಸೂಪರ್ 3 ಅವ. ನಮ್ಮ ಟೀಮ್ನಾಗ 3 ಹೋಗಿರ್ಬೋದು, ಅವ್ರ ಟೀಮ್ನಾಗ 3 ಹೋಗಿರ್ಬೋದು. ಒಟ್ಟದು ಬಿಡೋದಿಲ್ಲ ಅದಕ್ಕೆ. ಸಾಲ್ಟ್ ಅದಕ್ಕೆ ಮತ್ತೆ ರೊಬ್ಬೇರಿ ಅದಕ್ಕೆ. ಸೂಪರ್ 3 ಒಳಗೆ ಈಕ್ವಲ್ ಆತ ಮುಗಿಯತಕ್ಕ ಯಾರ್ದಾಗ ಇರ್ತಾವ. ಲಾಸ್ಟಿಗೆ ಟಾಸ್ ಚಿತ್ತಪ್ಪ ಹಂಗೆ ಆತವ ಹಂಗೆ ಆತವ. ಆಯ್ತು ಸಾಮಾನು ನೋಡಿಲ್ಲ. ಸೂಪರ್ 3 ಮಾಡಿ ಒಳ್ಳೆ ಸೂಪರ್ 6 ಆಯ್ತು ನೋಡಿ. ದಶ ಬರ್ತೇವ್ರಿ ನೀವು. ಒಂದಾಯ್ತು ಬಿಡಿ ಕೊಡ್ರ ಒಂದೇ ಆಯ್ತು. ಡಬಲ್ ಎಲ್ಲ ಅಷ್ಟು ಹೇಳಿಕೆ ಮಾಡ್ತೇವೆ ಮರ. ಮಳೆಯವ್ರು ಹೇಳೋ ಮರ ಯಾರು ಇಟ್ಟಿರೋದು 4 ಕಡೆ ರೊಕ್ಕ ಊರು ತುಂಬ ಹೇಳಿಕೆ ಮಾಡೋರು ಮಳೆ ತರೋದಿಲ್ಲ. ನೋಡು ತಿನ್ನುವುಗಿಲ್ಲ ನೋಡು. 24 ತಾಸು ಆಡ ಮಳೆ ಬರ್ಲಿಕ್ಕೆ ನಾನು ಕೇಳತ್ ಹೇಳಕತ್ತಿರಲ್ಲ. ನಾವು ಕೇಳೋದ್ರೆ 24 ತಾಸು ಆಡಿದ್ರೆ ಮಳೆ ಬರ್ತದ್ರಿ ಪಕ್ಕ ರೀ. ಕಂಟಿನ್ಯೂ ರಾತ್ರಿ ಆಗಲಿ ಕುಡಿಯರಿ ಹಾಂ ಇದ್ರಂಗಿಲ್ಲ. ಹಾಂ ಹಾಡೋದೇ ಹಾಡೋದು. ಸಪ್ತ ಬಸನ 7 ದಿನ ಇದು ಬಿತ್ತಲ್ರಿ ಎರಡು. ನೀರು ಕೇಳ್ತ್ರಿ? ನೀವು ತಿನಿ ಬೀಳ್ತಾ ತಲಗತ್ತಿದ್ರಲ್ರಿ. ತಿನಿ ತಿನಿ ನಾನು ತಮ್ಮ ನಾನು ಒಂದು ವಿಷಯ ಹೋಗಿದ್ದೀನಿ. ಇವೆಲ್ಲ ಟ್ರಿಕ್ಸ್ ಇರ್ತಾವ ನಾವೆಲ್ಲ. ಮೂರು ಜನ ದಶೆ ಹೋಗೋದ್ರು. ನೀವೇ ಗೆದ್ದಂಗ ಐತ್ರಿ. ಅದ್ರಾಗ ಇಬ್ಬರು ಮಿಸ್ ಆದ್ರ ಮುಗಿದೋಯ್ತು. ಇವ್ರಿಬ್ರು ಹಾಕಿದ್ರು ಅಂದ್ರ
ಈಗ 3 ಜನ ದಶೆ ಹೋಗ್ತಾರ. ಹೆಂಗದೇನ ನೋಡ್ರಿ. ಯಾಕೆ ಇದು ಗೇಮ್ ಅಲ್ಲ ಹೇಳ್ರಿ ಆಟ ಮತ್ತೆ ಅದನ್ನ ಹೇಳ್ರಿ ನಡೀರಿ ನಡ್ರಿ ಅವ್ರು ಹೇಳಿಲ್ಲ ಚಕ್ಕ ನಾವಿಬ್ರು ಚಕ್ಕ ದಶಕನೇ ಆಡೋದು ಹೊಡಿ ಕೂಡ ಪೈಸೆ ಹೊಡಿ ಈಗ ಈಗ ಕುಡಿಯೋದು ಬಿಡಲ್ರಿ ಫೈನಲಿ ಅಣ್ಣವ್ರು ಗೆದ್ದಾರ ನೋಡ್ರಿ. ಇವರು ಈ ಟೀಮ್ದವ್ರು ಗೆದ್ದಾರ, ಆಚೆ ಟೀಮ್ದವ್ರು ಸೋತಾರ ನೋಡ್ರಿ. ಹಾಂ ಅದೇ ನೀವೇ ಗೆದ್ದೀವಿ ಅಂತ ಹೇಳ್ತೀನಿ ರೀ. ಫೈನಲಿ ಅವ್ರಿಗೆ ಆಯ್ತು ನೋಡ್ರಿ ಪಗಡಿಯೋದು ಆಟ. ಈ ರೀತಿ ಪಗಡೆ ಗೇಮ್ ಇರ್ತೈತೆ ನೋಡ್ರಿ. ಈ ಟೈಮ್ ಎಷ್ಟಾಗ್ಯದ 11 ಗಂಟೆ ಆಗ್ಯದ. ಫಸ್ಟಿಗೆ ಆಟ ಈಕ್ವಲ್ ಆಗಿತ್ತು. ಅದಾದ ಬಳಿಕ ಮತ್ತು ಸೂಪರ್ 6 ಆಡ್ಯಾರ. ಅದು ಸೂಪರ್ 6 ಒಳಗೆ ಈಚೆಗೆ ಟೀಮ್ದವ್ರು ಗೆದ್ದಾರ ನೋಡ್ರಿ. ಈ ಟೈಮ್ 3 ತಾಸು ಆದ ಬಳಿಕ ಈ ಒಂದು ಆಟ ಕಂಪ್ಲೀಟ್ ಆಗೈತೆ ನೋಡ್ರಿ.